ಬೇಕ್ರಿ ಕೇಕ್ ಬೇಕಾ? ಕಿಚನಿಗೆ ಬನ್ನಿ. ಬೇಕ್ರಿಯಲ್ಲಿ ಕೇಕ್ ನೋಡಿದ ತಕ್ಷಣ ಅಯ್ಯೋ ಇದನ್ನ ಮನೆಯಲ್ಲಿ ಮಾಡೋಕೆ ಆಗಲ್ಲ ಬಿಡಿ ಅಂತ ಅಂದ್ಕೊಳ್ತಿದ್ದೀರಾ? ಅಯ್ಯೋ ಯಾಕಾಗಲ್ಲ? ನಮ್ಮ ಕಿಚನಲ್ಲಿ ಓವನ್ ಇಲ್ಲ ಅಂದರೆ ಏನಾಯಿತು? ನಮ್ಮ ಕಾನ್ಫಿಡೆನ್ಸ್ ಇದೆಯಲ್ವಾ? ಬನ್ನಿ ಮತ್ತೆ ಇವತ್ತು ಬಾಣಲಿಯಲ್ಲಿ ಸೂಪರ್ ಸಾಫ್ಟ್ ಫ್ಲಫಿ ಟೀ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದಪ್ಪದ ಬಾಣಲಿಯನ್ನು 15 ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಬಿಟ್ಬಿಡಿ. 15 ನಿಮಿಷ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಕೇಕ್ ಮಾಡೋಕ್ಕೆ ಮುಂಚೆ ಬಾಣಲಿಗೂ ಸ್ವಲ್ಪ ವಾರ್ಮ್ ಅಪ್ ಬೇಕಲ್ಲ. ನಾವು ಜಿಮ್ಗೆ ಹೋಗಿ ವಾರ್ಮ್ ಅಪ್ ಮಾಡ್ತೀವಿ, ಬಾಣಲಿಗೆ ಮಾಡಿಸೋದು ಬೇಡವಾ? ಅಷ್ಟರಲ್ಲಿ ನಮ್ಮ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 3 ಎಗ್ ತಗೊಳ್ಳಿ. ಎಗ್ ವೈಟ್ ಮತ್ತು ಎಗ್ ಯೋಕನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಎಗ್ ವೈಟ್ಸ್ ಅನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಡಬಲ್ ವಾಲ್ಯೂಮ್ ಆಗೋವರೆಗೂ ಬೀಟ್ ಮಾಡಿ. ಅಂದರೆ ಎಗ್ ವೈಟ್ ನೋಡಿದಾಗ ಅಯ್ಯೋ ಇಷ್ಟು ಎಗ್ ಎಲ್ಲಿಂದ ಬಂತು ಅನ್ನೋ ಹಾಗೆ ವಾಲ್ಯೂಮ್ ಇರಬೇಕು. ಈಗ 3/4 ಕಪ್ ಶುಗರ್ನ ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಆಗಿ ಬ್ಯಾಚಸಲ್ಲಿ ಹಾಕ್ತಾ ಬೀಟ್ ಮಾಡಿ. ಶುಗರ್ ಹಾಕಿದ ಮೇಲೆ ಮಿಕ್ಸರ್ ಸ್ಟಿಫ್ ಪೀಕ್ಸ್ ಬರಬೇಕು. ಅಂದರೆ ಮಿಕ್ಸರ್ ಎಷ್ಟು ಸ್ಟಿಫ್ ಅಂದರೆ ನನ್ನ ಕೆಳಗೆ ಬಿಸಾಕೋಕ್ಕೆ ಆಗಲ್ಲ ಅಂತ ಅದು ತಾನೇ ಆ್ಯಟಿಟ್ಯೂಡ್ ತೋರಿಸ್ಬೇಕು. ಆದರೆ ಒಂದು ರಿಕ್ವೆಸ್ಟ್, ಬೌಲ್ನ ತಲೆ ಕೆಳಗೆ ಮಾಡಿ ಸ್ಟಿಫ್ ಪೀಕ್ಸ್ ಚೆಕ್ ಮಾಡೋ ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡಬೇಡಿ. ಕೇಕಿಗಿಂತ ಮುಂಚೆ ನಿಮ್ಮ ಕಿಚನ್ ಫ್ಲೋರ್ಗೆ ಐಸಿಂಗ್ ಆಗಿಬಿಡುತ್ತೆ. ಈಗ ಎಗ್ ಯೋಕ್ಸ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇಲ್ಲಿವರೆಗೆ ಎಗ್ ವೈಟ್ ಒಂದು ಕಡೆ, ಯೋಕ್ ಇನ್ನೊಂದು ಕಡೆ ಆಗಿದ್ರು. ಇಬ್ಬರು ಈಗ ಮತ್ತೆ ಒಂದಾಗಿದ್ದಾರೆ. ಲೈಕ್ ಎ ಫ್ಯಾಮಿಲಿ ರಿಯೂನಿಯನ್ ಕಂಪ್ಲೀಟ್ ಆಗಿರೋ ಥರ. ಈಗ ಇದಕ್ಕೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಪೈನಾಪಲ್ ಎಸೆನ್ಸ್, ಆಯಿಲ್ ಇವೆಲ್ಲ ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ. ಪೈನಾಪಲ್ ಎಸೆನ್ಸ್ ಹಾಕಿದ ತಕ್ಷಣ ಕಿಚನಲ್ಲಿ ಬರುವ ಸ್ಮೆಲ್ ನೋಡಿದರೆ ಓಹ್, ಕೇಕ್ ಆಗೋ ಮುಂಚೆ ಬೇಕ್ರಿ ಓಪನ್ ಆಗಿಬಿಡ್ತಾ ಅನಿಸ್ಬಿಡುತ್ತೆ. ಈಗ 1 ಕಪ್ ಮೈದಾ ಮತ್ತು 1/2 ಕಪ್ ಮಿಲ್ಕ್ ತೆಗೆದುಕೊಳ್ಳಿ. ಇವೆರಡನ್ನೂ ಒಂದೇ ಸಲ ಹಾಕಬೇಡಿ. ಸ್ವಲ್ಪ ಮೈದಾ, ಸ್ವಲ್ಪ ಮಿಲ್ಕ್ ಹೀಗೆ ಬ್ಯಾಚಸ್ನಲ್ಲಿ ಹಾಕ್ತಾ ಜೆಂಟ್ಲಿ ವಿಸ್ಕ್ ಮಾಡಬೇಕು. ಎಲ್ಲ ಲಮ್ಸ್ ಹೋಗೋವರೆಗೂ ಮಿಕ್ಸ್ ಮಾಡಿ. ಲಮ್ಸ್ ಇರಬಾರ್ದು, ಯಾಕಂದರೆ ಕೇಕ್ ತಿನ್ನಬೇಕಾದ್ರೆ ಅಯ್ಯೋ ಇದೇನು ಅದು ಮೈದಾ ನಮ್ಮ ರೆಸಿಪಿಯಲ್ಲಿ ಬೋನಸ್ ಅಂತ ಹೇಳೋ ಪರಿಸ್ಥಿತಿ ಮಾತ್ರ ಬರಬಾರ್ದು. ನಮ್ಮ ಬ್ಯಾಟರ್ ಸ್ಮೂತ್ ಆಗಿರಬೇಕು ಅಷ್ಟೇ. ಬ್ಯಾಟರ್ ರೆಡಿ ಆಯಿತು. ಈಗ ಪ್ರೀಹೀಟ್ ಆಗಿರುವ ಬಾಣಲಿಗೆ ನಮ್ಮ ಕೇಕ್ ಟಿನ್ನ ಕೇರ್ಫುಲ್ಲಾಗಿ ಇಡಬೇಕು. ಲಿಡ್ ಹಾಕಿಬಿಟ್ಟು ಬೇಕಾಗಲು ಬಿಟ್ಬಿಡಿ. ಸಾಮಾನ್ಯವಾಗಿ 30 to 45 ಮಿನಿಟ್ಸ್ ಬೇಕಾಗುತ್ತೆ. ಸೊ 30 ಮಿನಿಟ್ಸ್ ಆದಮೇಲೆ ಒಮ್ಮೆ ಚೆಕ್ ಮಾಡಿ ನೋಡಿ. ಆದರೆ ಮಧ್ಯ ಮಧ್ಯ ಲಿಡ್ ತೆಗೆದು ಕೇಕ್ ನೋಡಬೇಡಿ. ಕೇಕ್ ಕೂಡ ನನ್ನ ಪ್ರೈವಸಿ ಪ್ಲೀಸ್ ಅಂತ ಹೇಳಿಬಿಡ್ಬೋದು. 30 to 45 ಮಿನಿಟ್ಸ್ ಆದ ತಕ್ಷಣ ಕೇಕ್ ರೆಡಿ. ಒಮ್ಮೆ ನೋಡಿ, ಅಯ್ಯಯ್ಯೋ ಎಷ್ಟು ಸಾಫ್ಟ್, ಎಷ್ಟು ಫ್ಲಫಿ, ಎಷ್ಟು ಸ್ಪಾಂಜಿ, ನೋಡೋಕ್ಕೆ ಎಕ್ಸಾಕ್ಟ್ಲಿ ಬೇಕ್ರಿ ಕೇಕ್ ಥರನೇ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ. ಬೇಕ್ರಿ ಕೇಕ್ ನೋಡಿದಾಗ ಎಷ್ಟು ದುಡ್ಡು ಅಂತ ಕೇಳ್ತೇವೆ, ಮನೆ ಕೇಕ್ ನೋಡಿದಾಗ ನಾನೇ ಮಾಡಿದ್ದು ಅಂತ ಅಂದ್ಕೊತೀವಿ. ಅದೇ ಹ್ಯಾಪಿನೆಸ್ ಬೇರೆ. ಫ್ರೆಶ್ ಆಗಿ ಮನೇಲೇ ಮಾಡಿದ್ದೀವಿ, ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಮಕ್ಕಳಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಖುಷಿಯಾಗಿ ಕೊಡ್ಬೋದು. ಮತ್ತು ಒಂದು ಇಂಪಾರ್ಟೆಂಟ್ ಥಿಂಗ್, ಕೇಕ್ ತಿನ್ನುವಾಗ ಗಿಲ್ಟ್ ಬೇಡ ಅಂತ ಹೇಳ್ತೀನಿ. ಆದರೆ 4 ಪೀಸ್ ತಿಂದ ಮೇಲೆ ನಾನು ಹೋಮ್ ಮೇಡ್ ಕೇಕ್ ತಿಂದೆ ಹಾಗಾಗಿ ಕ್ಯಾಲ್ರೀಸ್ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡಿ. ಕ್ಯಾಲ್ರೀಸ್ಗೂ ಮನೆ ವಿಳಾಸ ಗೊತ್ತಿರುತ್ತೆ. ಈಗ 1 ಪೀಸ್ ಕೇಕ್, 1 ಕಪ್ ಹಾಟ್ ಟೀ ಅಷ್ಟೇ ಸಾಕು. ಮಳೆ ಇರಲಿ, ಸಂಡೇ ಇರಲಿ, ಮಂಡೇ ಮಾರ್ನಿಂಗ್ ಇರಲಿ, ಕೇಕ್ ಮತ್ತು ಟೀ ಇದ್ದರೆ ಲೈಫ್ ಸ್ವಲ್ಪ ಕಡಿಮೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಅಲ್ವಾ? ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಟ್ರೈ ಮಾಡಿ. ಕೇಕ್ ಹೇಗಾಯಿತು ಅಂತ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಇಂಥ ಈಸಿ ಹೋಮ್ ಮೇಡ್ ರೆಸಿಪೀಸ್ ಬೇಕಾದರೆ ನನ್ನ ಕಿಚನ್ಗೆ ಮತ್ತೆ ಬನ್ನಿ. ಬಾಯ್.